ಶಾಂತ ಶಾಂತ ಬಂದ್ರಿ ಬರ್ರಿ ಬರ್ರಿ. ನನ್ನ ಚಡ್ಡಿ ದೋಸ್ತ್ ನನ್ನ ಜಿಗರಿ ದೋಸ್ತ್ ಬರತಾನ್ಲೇ 15 ವರ್ಷ ಆತ್ಕೊಳ್ಳೆ ಅಮೇರಿಕಾಲಿಂತ್ರ ಬರತಾನ. ಇಲ್ಲಿ ನಮ್ಮ ಊರಿಗೆ ಬರತಾನ. ನಂಗೆ ಭಾಳ ಖುಷಿ ಆಗತೈತಿ. ಹೌದ್ರಿ? ಅಯ್ಯೋ ಚಲೋ ಆತ್ ನೋಡ್ರಿ. ನಾನು ಭಾಳ ನೆನ್ಸಾತಿದ್ದೆ ಮುಂದಿನ ಸುಟ್ಟು ಮಕ್ಕಳು ಎಲ್ಲ ನೆನ್ಸಾಕತ್ತಿದ್ರ. ಭಾಳ ನೆನೆಸ್ತಾ ಇದ್ವಿ. ಚಲೋ ಆತವ್ರಿ. ಯಾರ್ಯಾರು ಬರತಾರ್ರಿ? ನನ್ನ ದೋಸ್ತ ಅವ್ರ ಪೂರ ಫ್ಯಾಮ್ಲಿ 2 ಮಕ್ಕಳು ಬರತಾವ್ರ. ಮಕ್ಕಳು ಬರತಾರ್ರಿ? 15 ವರ್ಷ ಆತ್ರಿ, ನಾವು ನೋಡೇ ಇಲ್ಲ. ಅವ್ ಮಕ್ಕಳು ಎಷ್ಟು ದೊಡ್ಡವಾಗಿರ್ತಾವೋ ಏನು. ಚಲೋ ಆತವ್ರಿ, ಬಂದಿದ್ದು ಖುಷಿ ಆತ. ಲೇ ಇನ್ನೊಂದು ಮಾತು ನಿಂಗೆ ಹೇಳ್ಬೇಕಿತ್ತ ನೋಡ. ಈ ಟೈಮ್ ಒಳಗೆ ಅವ್ರು ಹೇಳ್ಯಾರ ಅವ್ರ ಮಗಂಗೆ ನಮ್ಮ ಮಗಳು ತೊಗೊಳಲ್ಲ ಅಂತೇಳಿ. ಮತ್ತು ಈ ಮಾತು ನೀ ಎತ್ತಾಕ್ ಹೋಗ್ಬೇಡ ಅವನ ಮುಂದೆ. ಅವ್ರು ಒಂದ್ಸಲ ಬ್ಯಾಡ್ ಅಂತ ಹೇಳಿದ ಕೂಡ ಮುಗಿದು ಹೋತ. ಅವ್ರ ಮಗಾನ ಅವ್ರಿಗೆ ಯಾರ ಜೊತೆ ಮದುವೆ ಮಾಡಿಸೋದೈತಿ ಮದುವೆ ಮಾಡಿಸ್ಲಿ. ನೀ ಮಾತ್ರ ನಿನ್ನ ಮಗಳ ಸುದ್ದಿ ತೆಗಿಯಾಕೆ ಹೋಗ್ಬೇಡ ಆಯ್ತಾ. ಭಾಳ ವರ್ಷಕ್ಕೆ ಬಂದಾರ, 15 ವರ್ಷಕ್ಕೆ ಬಂದಾರ. ಬರಲಿ, ಅಡ್ಡಾಡಲಿ, ಊಟ ಮಾಡಲಿ, ಇಲ್ಲಿ ಅಲ್ಲಿ ತಿರುಗಲಿ, ಎಲ್ಲರ ಮನೆಗೆ ಹೋಗಿ ಬರಲಿ. ಆಮೇಲೆ ಮತ್ತು ಅಮೇರಿಕಾಗೆ ಹೋಗೋದೇ ಐತಲ್ಲ ಅವ್ರು. ನೀ ಅವ್ರಿಗೆ ಊಟ ಮಾಡಿಸೋದು ತಿರುಗಾಡೋದು ಬಿಟ್ಟು ಏನೂ ಹೇಳಕ್ಕೆ ಹೋಗ್ಬೇಡ ಆಯ್ತು. ಅನುಗೂ ಹೇಳ್ಬಿಡು ಬರತ್ತಾರಂತೇಳಿ. ಆಯ್ತು ರೀ. ನೀವು ಹೇಳ್ತಾ ಇರೋದು ಖರೇನ. ನಮ್ಮ ಕಾಲದ ಮಾತು ಹೋತೆ. ನಾವು ಸಣ್ಣವರಿದ್ದಾಗ ಮದುವೆ ಮಾಡಿ ಮಾಡಿ ಕಳಿಸ್ಬಿಟ್ರೆ ನಮ್ಮ ಅಪ್ಪ ಅಮ್ಮ. ಈಗಿನ ಹುಡುಗರ್ದು ಇದೇ ಬೇರೆ ಐತಿ. ಆಯ್ತು ರೀ, ನಾನಂದ್ರೆ ಯಾವುದು ಮಾತೈತಲ್ಲ ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ತೀನಿ. ಅನುಗೂ ಹೇಳ್ತೀನಿ ಮತ್ತು ಪಿಂಕಿಗೂ ಹೇಳ್ತೇನಂತೆ. ನೀವು ಜಲ್ದಿ ಹೋಗಿ ಕರ್ಕೊಂಬರ್ರಿ, ಹೋಗ್ರಿ. ಹ್ಞೂ ಪಾ ಹೋಗತ್ತೇನೆ ನೋಡ. ನೀ ಎಲ್ಲ ಊಟ ತಿಂಡಿ ರೆಡಿ ಇಟ್ಟಿರು, ನಾ ಹೋಗಿ ಬರ್ತೇನೆ, ಜಲ್ದಿ ಕರ್ಕೊಂಬರ್ತೇನೆ. ಆಯ್ತು ರೀ. ಮನೆ ಎಲ್ಲ ಕ್ಲೀನ್ ಮಾಡಬೇಕು, ತಿಂಡಿ ರೆಡಿ ಮಾಡಬೇಕು, ಮಕ್ಳಿಗೂ ತಿಳಿಸ್ಬೇಕು. ಎಷ್ಟೆಲ್ಲ ಕೆಲಸ ಇರ್ತಾವೆ ಮನೆಯೊಳಗೆ. ಈ ಮಕ್ಕಳಿಗೆ ಫಸ್ಟ್ ತಿಳಿಸಿನ ಆಮೇಲೆ ಎಲ್ಲ ಕೆಲಸ ಮಾಡೋಣ. ಪ್ರಿಯಾಂಕಾ, ಅನು, ನೋಡ್ರಿ ನಿಮ್ಮ ಅಪ್ಪಂದು 15 ವರ್ಷದ ಹಿಂದಿನ ಫ್ರೆಂಡ್ ನಿಮ್ಗೆ ಗೊತ್ತಾ ಇರ್ಬೇಕಲ್ಲ. ಅವ್ರು ಬರತ್ತಾರ ನೋಡ್ರಿ. ಮನೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋರಿ, ಸ್ವಲ್ಪ ನನಗೆ ಹೆಲ್ಪ್ ಮಾಡಿ ಬರ್ರಿ. ಮಮ್ಮಿ ಅವ ರಿಷಿ ಅವ್ರ ಫ್ಯಾಮ್ಲಿ ಬರತೈತಿ. ಹೌದಮ್ಮ, ರಿಷಿ ಅವ್ರ ಪಪ್ಪ ಮಮ್ಮಿ ಮತ್ತೆ ಅವ್ನು ಇನ್ನೊಂದು ತಮ್ಮ ಅವರು ಬರತ್ತಾರ. ಮಮ್ಮಿ ಅವ್ರು ಈಗಾದರೂ ನಮ್ಮ ಅಕ್ಕನ ಮದ್ವೆದ ಬ್ಯಾಡ ಅಂತ ಹೇಳಿದ್ರು ಮತ್ತೆ ಇಲ್ಲೇ ಬರತ್ತಾರ. ಅದೆಲ್ಲ ಆಗೋಗಿದ್ ಮಾತು. ಈಗ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ್ರಿ ಯಾರು. ಅವ್ರು ಬರತ್ತಾರ, ಅವ್ರಿಗೆ ಮಾತಾಡ್ರಿ, ಚಲೋಲಿಂತ್ರ ಇರ್ರಿ ಸಾಕು. ಮತ್ತೇನು ಬೇಡ. ನಿಮ್ಮ ಅಪ್ಪನ ಭಾಳ ವರ್ಷದ ಹಿಂದಿನ ಗೆಳೆಯ ಬರತ್ತಾರಂತ ಅವ್ರು ಭಾಳ ಖುಷಿ ಒಳಗದಾರೆ. ಅದಕ್ಕೆ ನೀವು ನಂಗೆ ಸ್ವಲ್ಪ ಹೆಲ್ಪ್ ಮಾಡಿರಿ ಮತ್ತು ಬರ್ರಿ ಆಯ್ತು. ರೆಡಿ ಆಗಿ ಬರ್ರಿ. ಆಯ್ತು ಮಮ್ಮಿ, ನೀ ಹೆಂಗೆ ಐತಿ ಹಂಗೆ. ಅಕ್ಕ, ನೀಗೇನಾದರೂ ತಿಳಿತಾ? ಹ್ಞೂ ತಿಳಿತಲ್ಲ. ಪಪ್ಪದ ಓಲ್ಡ್ ಫ್ರೆಂಡ್ ಬರತ್ತಾರ. ನಾವು ಸ್ವಲ್ಪ ರೆಡಿಯಾಗಿ ಮನಿದ ಮಮ್ಮಿದ ಹೆಲ್ಪ್ ಮಾಡ್ಬೇಕು ಅಷ್ಟೇ, ಹೌದಿಲ್ಲ? ಅಯ್ಯೋ ಪೆದ್ದಿ ಅಕ್ಕ, ನಾವು ಪಪ್ಪ ಮಮ್ಮಿ 2-3 ದಿನದ ಕೆಳಗೆ ನಿಂದು ಮತ್ತೆ ಆ ರಿಷಿದ ಮದ್ವಿದ್ ಮಾತಾಡತ್ತಿದ್ರ. ಅವ್ರು ಬ್ಯಾಡ್ ಅಂತೇಳಿ ಹೇಳಿದ್ರು, ಗೊತ್ತೇನು ನಿಂಗೆ? ನೋಡ್ ಪ್ರಿಯಾ, ಪಪ್ಪ ಮಮ್ಮಿ ಹೆಂಗೆ ಇರ್ತಾರ ಹಂಗೆ ಹೇಳೋದು. ಅವ್ರಿಗೆ ಹೇಳ್ಯಾರ ಅವ್ರು ಚಲೋತ್ತಂಗಾಗಿ ಮಾತಾಡ್ಬೇಕು, ಮನೆ ಕ್ಲೀನ್ ಇಟ್ಕೋಬೇಕು, ಮಮ್ಮಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ಬೇಕು. ನೀ ಇದು ವಿಚಾರ ಮಾಡ್ಕೊಂಡು ಕುಂತ್ರೆ ನೀ ಸುಮ್ಮನೆ ಸೆಟ್ ಆಗ್ತೀವ. ಏನು ಬೇಡ, ಅದು ಇದು ವಿಚಾರ ಮಾಡೋಕ್ಕೂ ಬೇಡ. ಚೆಂದಂಗೆ ರೆಡಿಯಾಗಿ ಮಮ್ಮಿಗೆ ಹೆಲ್ಪ್ ಮಾಡಕ್ಕೆ ಬಾ. ನಾ ಹೋಗಿ ಮಮ್ಮಿಗೆ ಹೆಲ್ಪ್ ಮಾಡ್ತಿರ್ತೀನಿ. ನಿಮ್ಮ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊ ಆಯಿತು. ನಮ್ಮ ಅಕ್ಕಗಂತೂ ಏನೂ ತಿಳಿಯೋದೇ ಇಲ್ಲ. ಅವ್ರು 2-3 ದಿನದ ಹಿಂದೆ ನಿಮ್ಮ ಮಗಳು ಬೇಡ ನಮ್ಗೆ ಅಂತೇಳಿ ಎಷ್ಟು ಈಸಿಯಾಗಿ ಹೇಳ್ಯಾರ. ಇವ್ರು ನೋಡಿದ್ರೆ ಮತ್ತೆ ಅವ್ರಿಗೆ ವೆಲ್ಕಮ್ ಮಾಡತ್ತಾರ. ಹೆಂಗೋ ಏನೋ ಬರಲಿ. ಒಂದೆರಡು ಹಲ್ಲು ಮುರಿಲಿಲ್ಲ ಅಂತ ಹೇಳಿದ್ರೆ ನನ್ನ ಹೆಸರು ಪ್ರಿಯಾ ಅಲ್ಲ. ಬರ್ರಿ ಬರ್ರಿ ಎಲ್ಲರೂ, ವೆಲ್ಕಮ್ ಟು ಇಂಡಿಯಾ. ವೆಲ್ಕಮ್ ಟು ಇಂಡಿಯಾ. ಥ್ಯಾಂಕ್ಸ್ ಅಪ್ಪ, ನೀ ಅಂತೂ ನಮ್ಮ ದೋಸ್ತಿಗೆ ಒಂದು ಬೆಲೆ ಕೊಟ್ಟು ಕರೆದಿಲ್ಲ ಮನೆಗೆ, ಅಷ್ಟೇ ಸಾಕು, ಮತ್ತೇನು ಬೇಡ. ಹಿಂಗೆ ಮಾತಾಡಿದಂದ್ರೆ ಹೆಂಗೆ? ಇನ್ನೂ ಭಾಳ ದಿನ ಇರ್ಬೇಕು ನೀನು. ಇವಾಗ ನೀನು ಥ್ಯಾಂಕ್ಸ್ ಗಿಂಗ್ಸ್ ಹೇಳಾಕತ್ರ ನಡೆಯಲ್ಲ.
ಆರಾಮ್ಸೆ ಇರ, ಅಡ್ಡಾಡ, ನಿಂಗೆ ಎಷ್ಟು ದಿನ ಬೇಕು ಅಷ್ಟು ದಿನ ಇರು, ನಾ ಏನು ಕೇಳಲ್ಲ ಹೇಳಲ್ಲ. ಆಯ್ತು, ಇದು ನಿಂದ ಮನಿ ಅಂತೇಳಿ ತಿಳ್ಕೊ, ಮತ್ತೇನು ಬೇಡ. ಅಕ್ಕಾರ ನಿಮ್ಮ ಮಕ್ಕಳು ಎಲ್ಲರೂ ಆರಾಮ್, ನಿಮ್ಗೆ ಏನೇನು ಬೇಕು ಏನೇನು ಬೇಡ ಎಲ್ಲ ಹೇಳ್ರಿ, ಎಲ್ಲ ಇದು ಮಾಡ್ತೀನಂತ, ವ್ಯವಸ್ಥೆ ಮಾಡ್ತೀನಂತ. ನೀವು ಮಾತ್ರ ಆರಾಮ್ಸೆ ಇರಬೇಕು, ಅಷ್ಟ ಸಾಕು. ಆಯ್ತಪ್ಪ, ನೀ ಇಷ್ಟು ಹೇಳ್ದೆಲ್ಲ ಮತ್ತೇನು ಬೇಡ, ಸಾಕು. ಮಕ್ಕಳೆಲ್ಲ ದೊಡ್ಡವಾಗ್ಬಿಟ್ಟವು ನೀನು. ಹ್ಞೂ, ನನ್ನ ಮಕ್ಕಳು ದೊಡ್ಡ ಆಗ್ಬಿಟ್ಟಾವು ನೋಡು. ಈಕಿ ಪ್ರಿಯಾ ಸಣ್ಣಕ್ಕಿ, ಈಕಿ ಅನು ದೊಡ್ಡಕ್ಕಿ. ಈಕಿ ಅಂತೂ ಗೊತ್ತು ನಿಂಗೆ, ಶಾಂತ ನನ್ನ ಹೆಂಡತಿ. ಇದ್ರೊಳಗೆ ರಿಷಿ ನೀನೇ ಇರ್ಬೇಕಲ್ಲಪ್ಪ. ಹೌದ್ರಿ, ನಾನು ರಿಷಿ. ನಾನು ರಾಹುಲ್. ಆರಾಮದಿರಿ ಶಾಂತಕ್ಕ ಅವ್ರು? ಆರಾಮ್ ನೋಡ್ರಿ ಗಿರ್ಜಕ್ಕ ಅವ್ರೆ, ನೀವು ಆರಾಮದಿರಿ? ನೀವೇನ್ರಿ ಅಮೇರಿಕಾ ಹೋಗಿ ಅಮೇರಿಕಾದವ್ರ ಥರ ಕಾಣತ್ತೀರಿ? ಅಯ್ಯೋ ಹಂಗೇನಿಲ್ಲ ಅಕ್ಕಾರ, ಒಂದು ಸ್ವಲ್ಪ ಚೇಂಜ್ ಆಗ್ಯಾವ ಅಷ್ಟೆ. ಮನಸ್ಸು ಮಾತ್ರ ಇಂಡಿಯಾನ ನೋಡ್ರಿ. ಅಮೇರಿಕಾ ಹೋದ್ರೂ, ದುಬೈ ಹೋದ್ರೂ, ಎಲ್ಲಿ ಹೋದ್ರೂ ನಮ್ಮ ಇಂಡಿಯಾ ಅನ್ನೋದು ಮರೆಯೋಕ್ಕಾಗಲ್ರಿ. ನಮ್ಮೂರು, ನಮ್ಮ ಹುಟ್ಟೂರು, ನಮ್ಮ ಹುಟ್ಟು ಜನ, ನಮ್ಮ ಕರ್ನಾಟಕ, ನಮ್ಮ ಕನ್ನಡ ಭಾಷೆ ಎಂದೆಂದು ನೆನಪಿರ್ತೈತ್ರಿ. ಕರೆಕ್ಟ್ ಹೇಳ್ದಿ ನೋಡಪ್ಪ ನೀನು. ಎಷ್ಟೋ ಊರು ತಿರ್ಗಾಡಿದ್ರು ನಮ್ದಂತೇಳಿ ಬರಲ್ಲ. ಯಾವಾಗ ಇಂಡಿಯಾ ಬರ್ತೇವಿ ಅವಾಗ ನಮ್ದಂತೇಳಿ ಅನ್ನಿಸ್ತೈತಿ. ಭಾಳ ದೂರ್ಲಿಂತ್ರ ಬಂದೀಪ, ಒಂದು ಸ್ವಲ್ಪ ರೆಸ್ಟ್ ತಗೋ. ಇವತ್ತೇನು ಬೇಡ, ಎಲ್ಲಿ ತಿರ್ಗೋದು ಬೇಡ, ಏನು ಮಾಡೋದು ಬೇಡ. ನೀವು ಹೋಗಿ ಎಲ್ಲರೂ ಕೈಕಾಲು ಮುಖ ತಕ್ಕೋರಿ, ಇಲ್ಲಾಂದ್ರೆ ನೀವು ಜಳಕ ಮಾಡ್ತೀರಂದ್ರೆ ಜಳಕ ಮಾಡಿರಿ. ಬಿಸಿ ನೀರು ವ್ಯವಸ್ಥೆ ಎಲ್ಲ ಮಾಡೇವಿ, ಊಟ ತಿಂಡಿಗೆ ರೆಡಿಯಾಗಿ ಬರ್ರಿ, ಸಾಕು. ಮತ್ತೇನು ಬೇಡ, ಇವತ್ತು ನೀವು ರೆಸ್ಟ್ ತಗೋರಿಪ್ಪ. ನಾಳಿಂತ್ರ ನೀವು ಎಲ್ಲಿ ಹೇಳ್ತೀರಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಾನು, ಆಯಿತು? ಆಯ್ತಪ್ಪ, ಆಯ್ತು. ನೀ ಹೆಂಗೆ ಹೇಳ್ತಿ ಹಂಗೆ. ಇವತ್ತು ನಮಗೂ ಒಂದು ಸ್ವಲ್ಪ ಸುಸ್ತಾಗೈತಿ. ನಾಳೆನೇ ಈಗ ಎಲ್ಲ ಹೋಗೋದಿದ್ರೆ ಊಟದ ವ್ಯವಸ್ಥೆ ಒಂದು ಮಾಡಿರಲ್ಲ, ಸಾಕು. ಮಸ್ತೇನು ಬೇಡ, ಖಡಕ್ ರೊಟ್ಟಿ ಚಟ್ನಿ ಇದ್ರೆ ಸಾಕು ನಂಗೆ. ರೊಟ್ಟಿ ಚಟ್ನಿ ಸಾಕಪ್ಪ ನಿಂಗೆ? ಯಾಕೋ ಮಾರಾಯ, ನೀ ಬಾ, ನಿಂಗೆ ಊಟ ಮಾಡಿಸ್ತೇನಂತ, ಆಯ್ತು? ಫ್ರೆಶ್ ಅಪ್ ಆಗಿ ಬರ್ರಿ. ಶರಣ್ರಿ ಎಲ್ಲರಿಗೂ ನಮಸ್ಕಾರ ರೀ. ನೀವೆಲ್ಲ ಆರಾಮದಿರಂತ ಹೇಳಿ ಅನ್ಕೋತೀನಿ. ಈ ಚಾನಲ್ ಒಳಗೆ ಹೊಸಾದ ಒಂದು ಕತೆ ಸ್ಟಾರ್ಟ್ ಮಾಡ್ಬೇಕಂತೇಳಿ ಮಾಡೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ನಮಗೆಲ್ಲ ಬೇಕು. ಈ ಟೈಮಿಗೆ ನೀವೆಲ್ಲ ನಮ್ಗೆ ಅನುಕೂಲ ಆಗ್ಬೇಕಂತೇಳಿ ನಾ ಬಯಸ್ತೀನಿ. ದಯವಿಟ್ಟು ನಿಮ್ಮ ಕತೆ ಮುಂದೆ ನೋಡ್ಬೇಕಿತ್ತಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು.